ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ವೆಲ್ಕಮ್ನ ನನ್ನ ತಂಗಿ ಮಾಡ್ತಾ ಇದ್ದಾಳೆ ಅವಳ ಬ್ಯೂಟಿಫುಲ್ ಫೇಸಿಂದ. ಸೊ ಬಂದ್ಲು ಮನೆಗೆ ಬಂದಾಗ ಗಿಫ್ಟ್ ತಂದಿದ್ಲು ಇಶಾನಿಗೆ ಗಿಫ್ಟ್ ಕೊಡ್ತಾ ಇದ್ಲು. ಜೊತೆಗೆ ನಾನು ತಂದಿದ್ದ ಗಿಫ್ಟ್ನ ಕೂಡ ಅವಳ ಕೈಯಲ್ಲೇ ಕೊಡು ಅಂದೆ, ಬಿಕಾಸ್ ಅವಳು ರೆಡಿ ಆಗಿದ್ಲು. ಅದಕ್ಕೋಸ್ಕರ ಏನಪ್ಪ ಇವತ್ತು ಎಲ್ಲರೂ ಗಿಫ್ಟ್ ಕೊಡ್ತಾ ಇದ್ದಾರೆ ಇಶಾನಿಗೆ ಅಂತ ಹೇಳಿ ನೀವು ಅಂದ್ಕೊಂಡ್ರೆ, ಈ ವ್ಲಾಗ್ ಆಲ್ ಅಬೌಟ್ ಅದೇ ವಿಚಾರದ ಮೇಲೆ. ಆ ವಿಷಯ ಏನು ಅಂದರೆ ಇವತ್ತು ಇಶಾನಿದು ಮೊದಲನೇ ವರ್ಷದ ಹುಟ್ಟುಹಬ್ಬ. ಸೊ ಇವತ್ತು ಇಶಾನಿಗೆ 1 ವರ್ಷ ಕಂಪ್ಲೀಟ್ ಆಯಿತು. ಸೊ ಅದಕ್ಕೋಸ್ಕರ ನಾವು ಅವಳಿಗೆ ಗಿಫ್ಟ್ಸ್ನ ತಂದಿದ್ವಿ. ಓಕೆ, ಬರ್ತ್ಡೇ ಸೂಪರ್ ಆಗಾಯಿತು. ಅಫ್ಕೋರ್ಸ್ ಈ ವ್ಲಾಗಲ್ಲಿ ನೋಡ್ತೀರಾ. ಅಲ್ಲಿವರೆಗೂ ಇಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ನೋಡ್ತಾ ಹೋಗಿ. ಈ ವ್ಲಾಗ್ ಮೇ ಬಿ 2 ತಿಂಗಳ ಹಿಂದಿಂದು ಕಾಣುತ್ತೆ ಈ ಕ್ಲಿಪ್. ವ್ಲಾಗ್ ಅಲ್ಲ, ಕ್ಲಿಪ್ಪು. ಅವಳು ಆಟ ಆಡ್ಬೇಕಾದ್ರೆ ನನ್ನ ತಂಗಿ ರೆಕಾರ್ಡ್ ಮಾಡಿರೋದು. ರೆಕಾರ್ಡಿಂಗ್ ಕ್ರೆಡಿಟ್ ಗೋಸ್ ಟು ನನ್ನ ತಂಗಿ, ನೋಡಿರ್ತೀರೋ ವಿಡಿಯೋದಲ್ಲಿ. ಸೊ ಅವಳು ರೆಕಾರ್ಡ್ ಮಾಡಿದ್ದು ಅವಳು ಸ್ಟೇಟಸಿಗೆ ಹಾಕಿದ್ಲು. ನಂಗೆ ಬೇಕು ಅಂತ ಹೇಳಿಸ್ಕೊಂಡು ನಾನು ಹಾಕಿದ್ದೀನಿ. ಅವಳ ಅಮ್ಮ ನೋಡಿ ಬೈದರೆ ನನಗೆ ಗೊತ್ತಿಲ್ಲ, ಮತ್ತು ನಾನೆಲ್ಲ ಮಾಡಿದ್ದು. ಸೊ ಬರ್ತ್ಡೇ ಪ್ರಿಪ್ರೇಷನ್ ಜೋರಾಗೆ ನಡೀತಾ ಇದೆ ನಮ್ಮ ಮನೆಯಲ್ಲಿ. ಬಲೂನು ರೆಡಿ ಮಾಡ್ತಾ ಇದ್ದಾರೆ ಅತ್ತೆ ಸ್ಪೀಡಾಗಿ. ನನ್ನ ಬರ್ತ್ಡೇಗೆ ಇಶಾನಿನೇ ಹೆಲ್ಪ್ ಮಾಡ್ತಾ ಇದ್ದಾಳೆ. ನೋಡಿ ಅವಳು ಹೆಲ್ಪ್ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾಳೆ ಅಂತ. ಚಂದ ಮಾಡಿ ಡೆಕೋರ್ ಮಾಡೋಣ ಅಂತ ಹೇಳಿ ನಾವು ಟ್ರೈ ಮಾಡ್ತಾ ಇದ್ರೆ, ಇಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವಳು ಬಂದ್ಲು ಅಲ್ಲಿಗೆ. ನಾನು ತುಂಬ ವರ್ಷಗಳಾಗಿತ್ತು ಈ ರೀತಿ ಬರ್ತ್ಡೇ ಪಾರ್ಟಿನ ಅಟೆಂಡ್ ಮಾಡಿ, ಅದರಲ್ಲೂ ನಮ್ಮ ಫ್ಯಾಮಿಲಿಯವ್ರದ್ದೇ ಅಟೆಂಡ್ ಮಾಡಿ. ಸೊ ನಮ್ಮ ಕಡೆ ಹೊನ್ನಾವರ ಆಗಲಿ ಉಡುಪಿ ಆಗಲಿ ಅಲ್ಲೆಲ್ಲ ಬರ್ತ್ಡೇ ಹೀಗೆ ನಡೆಯುತ್ತೆ. ಬಟ್ ನಾನಿರೋಲ್ಲಿ ಬರ್ತ್ಡೇ ಅಂದರೆ ಇಟ್ಸ್ ಜಸ್ಟ್ ನಾರ್ಮಲ್ ಡೇ, ಎಲ್ಲ ಡೇ ಥರನೇ ಬರ್ತ್ಡೇ ಕೂಡ ಅಂಥೇಳಿ ಫೀಲ್ ಮಾಡ್ತಾರೆ. ಆದರೆ ನನಗಿದಿಷ್ಟ, ಈ ಥರ ಪಾರ್ಟೀಸ್ ಇಷ್ಟ. ಅಂದರೆ ಜನ ಬರ್ತಾರೆ, ಜನರ ಜೊತೆ ಆಚರಿಸೋದಲ್ಲ, ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆ ಟೈಮ್ನ ಎಂಜಾಯ್ ಮಾಡೋದು, ಆ ಟೈಮ್ನ ಕಳೆಯೋದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನಂತೂ ಫುಲ್ ಆನ್ ಎಂಜಾಯ್ ಮಾಡಿದೆ. ಬರ್ತ್ಡೇ ಇಶಾನಿದಾದರೂ ಪೂರ್ತಿ ಎಂಜಾಯ್ ಮಾಡಿರೋದು ನಾನೇ, ಅದು ಆ ವ್ಲಾಗಲ್ಲಿ ಗೊತ್ತಾಗ್ತಾ ಇದೆ. ಸೊ ನಾನು ಕೂಡ ಮಧ್ಯದಲ್ಲಿ ಅತ್ತೆ ಕೈಯಿಂದ ಆ ಏರ್ ಹಾಕೋದನ್ನು ತಗೊಂಡು ನಾನು ಕೂಡ ಬಲೂನ್ ಸ್ವಲ್ಪ ಹಾಕಿದೆ. ಆಮೇಲೆ ಅತ್ತೆ ನಾನು ಇಬ್ಬರು ಸೇರೇ ಮಾಡ್ತಾಯಿದ್ವಿ. ಅವರು ಬಲೂನ್ ಉದ್ಬೇಕಾದ್ರೆ ನಾನು ಹೀಗೆ ರೆಕಾರ್ಡ್ ಮಾಡ್ತಾ ಇದ್ದೆ ಅಷ್ಟೇ. ಇಶಾನಿ ಬಿಡಲಿಲ್ಲ ಆದರೂ ನಮ್ಮನ್ನು. ಆಮೇಲೆ ಅವಳನ್ನು ಕರ್ಕೊಂಡೋದ್ರು, ಕಾಣುತ್ತೆ ಅದೀಗ. ಇವಳು ಬಲೂನ್ ಹಿಡ್ಕೊಂಡು ಆಟಾಡ್ತಾ ಇದ್ಲ. ಹೀಗೆ ರೆಡಿ ಮಾಡಿದ್ವಿ ನಾವು ಬರ್ತ್ಡೇಗೆ. ಇದನ್ನು ಅಕ್ಕ ಆರ್ಡರ್ ಮಾಡಿದ್ಲು ಮೀಶೋದಿಂದ ಅಂತ ಅವಳು ಹೇಳಿದ್ಲು ನನಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸಿಗ್ಬೋದು, ಟ್ರೈ ಮಾಡಿ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ತರಿಸಿ ಏನೂ ಪ್ರಯೋಜನ ಇಲ್ಲ, ಬಟ್ ಅಲ್ಲಿ ಅದು ನೋಡಿ ತುಂಬ ಇಷ್ಟ ಆಯಿತು. ಯಾಕಂದರೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಅದ್ರ ಮೇಲೆ ಏನೂ ಸ್ಪೆಸಿಫಿಕ್ ಹೆಸರಿಲ್ಲ ಯಾರ್ದು, ಎಲ್ಲರ ಬರ್ತ್ಡೇಗೂ ಹಾಕ್ಬೋದು ಅದನ್ನು. ಆದರೆ ಮಕ್ಕಳ ಬರ್ತ್ಡೇಗೆ ಚೆನ್ನಾಗಿರುತ್ತೆ ಅಷ್ಟೇ. ಈ ಬರ್ತ್ಡೇ ಸೆಲೆಬ್ರೇಷನ್ ನಡಿಬೇಕಾದ್ರೆ ಇಶಾನಿ ಅಣ್ಣ ರೂಮಲ್ಲಿ ಮಲಗಿದ್ದ. ಅವನು ಎದ್ದು ಬರೋದ್ರೊಳಗೆ ನಮ್ಮದು ಎಲ್ಲ ಪ್ರಿಪ್ರೇಷನ್ ಮುಗ್ದಾಗಿತ್ತು. ಯಾಕಂದರೆ ಇಶಾನಿನ ಸಂಭಾಳಿಸೋದೇ ಕಷ್ಟ ಆಗ್ತಾಯಿತ್ತು ಆ ಬಲೂನ್ಸ್ ಮಧ್ಯೆ. ಇನ್ನು ಅವಳ ಅಣ್ಣ ಬಂದಿದ್ದಿದ್ರೆ ಕೇಳೋದೇ ಬೇಡ, ಅಷ್ಟು ಕಷ್ಟ ಆಗೋದು. ಬಟ್ ಅವ್ನು ಮಲ್ಕೊಂಡಿದ್ದ. ನನ್ನ ತಂಗಿನ ಸ್ವಲ್ಪ ಪೋಸ್ ಮಾಡು ಅಂದೆ, ಅವಳು ಮಾಡಿದ್ಲು. ರಾಘು ಅಲ್ಲಿಂದ ಫಿಶ್ ಟ್ಯಾಂಕನ್ನು ಕ್ಲಿಯರ್ ಮಾಡ್ದ. ನಂತರ ಪ್ರಿಪ್ರೇಷನ್ ಹಿಂಗೆ ಕಾಣ್ತಾ ಇತ್ತು. ಇಶಾನಿಗೆ ಪ್ರಿಪ್ರೇಷನ್ಸ್ ಅರ್ಥ ಆಗಲ್ಲ, ಬಿಕಾಸ್ ಅವಳು 1 ವರ್ಷ ಆಗಿರೋದಕ್ಕೆ ಅವಳಿಗೆ ಅಷ್ಟು ಗೊತ್ತಾಗಲ್ಲ. ಏನೋ ನಡೀತಾ ಇದೆ ಮನೇಲಿ ಅನ್ನೋದಷ್ಟೇ ಅವಳಿಗೆ ಗೊತ್ತಾಗ್ತಾ ಇತ್ತು ಮೇ ಬಿ. ಬಟ್ ಅವಳು ಮುಂದೆ ಅದನ್ನು ನೋಡಿದರೆ, ಈ ವ್ಲಾಗನ್ನು ಅವಳು ನೋಡಿದರೆ ಮೇ ಬಿ ಅವಳಿಗೆ ಅರ್ಥ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ನನಗೆ ಮೆಮೊರೇಬಲ್ ಇದು. ಯಾಕಂದರೆ ನಾನು ನೆಕ್ಸ್ಟ್ ಬರ್ತ್ಡೇಗೆ ಹೋಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಫಸ್ಟ್ ವರ್ಷದ ಬರ್ತ್ಡೇಗೆ ನಾನಿದ್ದೀನಿ, ನಂಗೆ ಖುಷಿಯಾದ ವಿಚಾರ. ಸೊ ಅವಳು ತುಂಬ ರಗಳೆ ಮಾಡ್ತಾಯಿದ್ಲು, ಅಲ್ಲಿ ಇಲ್ಲಿ ಎಲ್ಲರ ಹತ್ರ ಬಲೂನ್ ಕೊಡುವಂತಿದ್ಲು ಅಂತ. ನಾನು ರಾಘು ನನ್ನ ತಂಗಿ 3 ಜನ ಸೇರಿ ಅವಳನ್ನ ಹೊರಗೆ ಕರ್ಕೊಂಬಂದ್ವಿ. ಒಂದ್ಸಲ ಅವಳು ಎತ್ಕೊಂಡ್ರೆ ಒಂದ್ಸಲ ನಾ ಎತ್ಕೊಳ್ಳೋದು, ಹಾಗೆ ಮಾಡ್ತಾಯಿದ್ವಿ. ನಂತರ ಅಕ್ಕ ರೆಡಿಯಾಗಿ ಬಂದು ಇಶಾನಿಗೆ ರೆಡಿ ಮಾಡ್ತಾಯಿದ್ಲು. ಅಫ್ಕೋರ್ಸ್ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅವಳೇ. ಇವತ್ತು ಅವಳ ದಿನ, ಅದಕ್ಕೋಸ್ಕರ ನೀಟಾಗಿ ರೆಡಿ ಮಾಡ್ತಾಯಿದ್ಲು. ನಂತರ ಅತ್ತೆ ದೇವ್ರಿಗೆ ದೀಪ ಮಾಡ್ತಾಯಿದ್ರು. ಎಲ್ಲರೂ ಆಲ್ಮೋಸ್ಟ್ ರೆಡಿ ಆಗಿದ್ವಿ ನಾವು. ಅಂದರೆ ಸಣ್ಣ ಟಚಪ್ ರೀತಿ ಫೋಟೋ ಹೊಡ್ಕೊಳ್ಬೇಕಲ್ವ. ರಾಘು ಕೂಡ ಬ್ಯೂಟಿಫುಲ್ ಟಿ ಶರ್ಟ್ ಹಾಕೊಂಡು ರೆಡಿ ಆಗಿದ್ದ. ರಾಘು ಈ ವಿಡಿಯೋ ನೋಡ್ತಾ ಇದ್ದರೆ ಸಾರಿ, ಇನ್ನೂ ರೆಕಾರ್ಡ್ ಮಾಡಿದ್ದೀನಿ ಇದರಲ್ಲಿ. ಓಕೆ, ಸೊ ಇದು ಬರ್ತ್ಡೇಗಳ ಎಂಟ್ರಿ ಹೀಗಿತ್ತು. ಅವಳ ಅಣ್ಣನ ಕಾರ್ ಮೇಲೆ ಇಶಾನಿ ಚಂದ ಮಾಡಿ ಎಂಟ್ರಿ ಕೊಟ್ಲು.
ಐ ಮೀನ್ ಫಸ್ಟ್ ವರ್ಷದ ಹುಡುಗಿ ಹಂಗೆ ಎಂಟ್ರಿ ಕೊಟ್ಲು ಅಂದರೆ ನಂಬೋಕ್ಕಾಗಲ್ಲ. ಬಟ್ ಅದನ್ನು ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದದ್ದು ಅವಳಪ್ಪ. ನಂತರ ಅವಳ ಅಣ್ಣ ಕೂಡ ಅವಳಿಗೆ ಜಾಯ್ನ್ ಆದ. ಈ ಟೇಕನ್ನು ಇಶಾನಿ ಜೊತೆ ಒಂದೇ ಟೇಕಲ್ಲಿ ಆಯಿತು. ಅವಳ ಅಣ್ಣ ಬಂದಮೇಲೆ ಮೂರು ಟೇಕ್ ತೊಗೋಬೇಕಾಯ್ತು. ಅಂದರೆ ಅವನು ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಟಡಾ, ಕೇಕ್ ರೆಡಿ. ಕೇಕು ಮತ್ತು ಕೇಕನ್ನು ಕಟ್ ಮಾಡೋರು ಹೀಗೆ ಕಾಣ್ತಾ ಇದ್ರು ಅವ್ರ ಅಪ್ಪ ಅಮ್ಮನ ಜೊತೆ. ನಾವು ಕೂಡ ತುಂಬಾ ಫೋಟೋಸ್ ಕ್ಲಿಕ್ ಮಾಡಿದ್ವಿ, ಸ್ವಲ್ಪ ವೀಡಿಯೋಸ್ಗೂ ಪೋಸ್ಟ್ ಕೊಟ್ವಿ. ಬಿಹೈಂಡ್ ದ ಸೀನ್ ವೀಡಿಯೋ ಆಲ್ರೆಡಿ ನಿಮಗೆ ಹಿಂದೆ ನೋಡಾಯಿತು. ನಾವೆಲ್ಲರೂ ಹೀಗೆ ರೆಡಿ ಆಗಿದ್ವಿ. ನಾನು ಬ್ಲೂ ಡ್ರೆಸ್ಸಲ್ಲಿ, ಇಶಾನಿ ಪರ್ಪಲ್, ಅವರಮ್ಮ ಬ್ಲೂ, ಆಮೇಲೆ ಅತ್ತೆ ಬ್ಲ್ಯಾಕ್ ಸ್ಯಾರಿ, ಸನ್ನಿಧಿ ರೆಡ್ ಚೂಡಿದಾರದಲ್ಲಿ ಇದ್ವಿ. ಈಗೆಲ್ಲ ನೀವು ನೋಡ್ತಿರೋ ಹಾಗೆ ಅವರಪ್ಪ ವೈಟ್ ಲುಂಗಿ ಆ್ಯಂಡ್ ಶರ್ಟಲ್ಲಿದ್ದರು. ಆ್ಯಂಡ್ ರಾಘು ಬ್ಲೂ ಕಲರ್ ಕಾಂಬಿನೇಷನಲ್ಲೇ ಇದ್ದ. ಸೊ ಆಲ್ಮೋಸ್ಟ್ ಎಲ್ಲರೂ ಬ್ಲೂ ವೈಟ್ ಕಾಂಬಿನೇಷನಲ್ಲೇ ಇದ್ವಿ. ನಾವು ಪಾರ್ಟಿ ಕಲರ್ನ ಡಿಸೈಡ್ ಮಾಡಿರಲಿಲ್ಲ, ಬಟ್ ಎಲ್ಲರೂ ಆಲ್ಮೋಸ್ಟ್ ಅದಕ್ಕೆ ಸೂಟ್ ಆಗೋಂಗೆ ಡ್ರೆಸ್ಸಸ್ ಹಾಕಿದ್ವಿ. ಸೊ ಹೀಗೆ ಕಾಣ್ತಾ ಇದ್ದೀವಿ ಎಲ್ಲರೂ. ಈಗ ಆರತಿ ಮಾಡೋ ಟೈಮು. ಫಸ್ಟ್ ಬರ್ತಡೇ ಅಂದಮೇಲೆ ಅವಳಿಗೆ ಮೆಮೊರೇಬಲ್ ಆಗಿ ಮಾಡೋಕ್ಕೋಸ್ಕರ ಆರತಿ ಮಾಡ್ತಾಯಿದ್ದೀವಿ ಅಂತ ನೀವು ಅಂದ್ಕೊಂಡ್ರೆ ನೋ, ಇದು ಪ್ರತಿ ಬರ್ತಡೇಗೂ ಎಲ್ಲರಿಗೂ ಮಾಡ್ತಾರೆ. ಐ ಮೀನ್ ನಮ್ಮ ಕಡೆ, ಶಿರ್ಸಿ ಕಡೆ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಮಾಡ್ತಾರೆ. ಎಲ್ಲರಿಗೂ 1 ವರ್ಷದ ಮಗು ಆಗಲಿ 60 ವರ್ಷದ ಅಜ್ಜಿ ಆದರೂ ಮಾಡೇ ಮಾಡ್ತಾರೆ, ಕಂಪಲ್ಸರಿ. ಓಕೆ, ಮಾಡ್ತಾರೆ. ಆದರೆ ಕೆಲವೊಬ್ರು ಅದನ್ನು ಮಾಡಿಸ್ಕೊಳ್ಳಿಕ್ಕೆ ಹೋಗಲ್ಲ, ಬೇಡ ಅಂತಾರೆ. ಅಂದರೆ ತುಂಬ ನಾಚಿಕೆ ಪಡೋರು ಮಾಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇಟ್ಸ್ ನಾಟ್ ಬಿಗ್ ಡೀಲ್ ಅಂತ ನನಗೂ ಅನಿಸುತ್ತೆ. ಮಾಡ್ಬೋದು ಆರಾಮಾಗಿ, ಏನೂ ತೊಂದರೆ ಇಲ್ಲ ಅಂತ ಅನಿಸುತ್ತೆ. ಆಮೇಲೆ ಕೇಕ್ ಕಟ್ ಮಾಡೋ ಟೈಮ್ ಬಂತು ನಮ್ಮದು. ಅಪ್ಪನ ಕೈಯಲ್ಲೇ ಅವಳು ಹೋಗ್ತಾ ಇದ್ದಿದ್ದಕ್ಕೆ ಆ ಬ್ಲಾಸ್ಟ್ನ ರಾಘು ಕೈಯಲ್ಲಿ ಕೊಟ್ಟು ಅಪ್ಪನ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿದ್ವಿ. ಅಪ್ಪ ಆ್ಯಂಡ್ ಮಗಳು ಕೇಕ್ ಕಟ್ ಮಾಡ್ತಾ ಇರೋ ಸೀನು ನೋಡೋಕ್ಕೆ ಸೂಪರ್ ಆಗಿದೆ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಕ್ಯಾಮ್ರಾ ವುಮೆನ್ಗೆ. ಸೊ ನಾನು ಇದನ್ನು ಪರ್ಫೆಕ್ಟಾಗಿ ರೆಕಾರ್ಡ್ ಮಾಡಲೇಬೇಕು ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಹಾಗೆ ರೆಕಾರ್ಡ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಈ ವಿಡಿಯೋ ನೋಡಿರೋ ಅವ್ರ ಅಪ್ಪ ಅಮ್ಮ ಅತ್ತೆದೆಲ್ಲ ಹೇಗೆ ರಿಯಾಕ್ಷನ್ ಇರುತ್ತೆ ಆ್ಯಂಡ್ ನಾನು ಸರಿಯಾಗಿ ರೆಕಾರ್ಡ್ ಮಾಡಿದ್ದೀನೋ ಇಲ್ಲೋ ಅಂತ ಹೇಳಿ ಅವ್ರ ಹತ್ರ ರಿವ್ಯೂ ತೊಗೊಳ್ಬೇಕು. ಸೊ ಎಲ್ಲರೂ ಕೇಕ್ ತಿನ್ನಿಸೋ ಸರದಿ ಸ್ಟಾರ್ಟ್ ಆಯಿತು. ಮೊದಲು ಅಪ್ಪ ತಿನ್ನಿಸಿದ್ರು, ಅಪ್ಪನೂ ಅವಳ ಕೈಯಿಂದ ತಿಂದರು ಕಡೆಗೆ. ಆಮೇಲೆ ಅಪ್ಪನೇ ಅಮ್ಮನಿಗೆ ತಿನ್ನಿಸಿದ್ರು ಅವಳ ಕೈಯಿಂದನೇ. ಸೊ ಅವ್ರದ್ದು ಫ್ಯಾಮಿಲಿ ಮೂಮೆಂಟ್ನ ಫಸ್ಟ್ ಮುಗಿಲಿ ಅಂತ ಹೇಳಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ ನಾವು. ಆಮೇಲೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್, ಈ ರೀತಿ ನಿಮ್ಮ ಮನೆಗಳಲ್ಲಿ ಸಣ್ಣ ಮಕ್ಕಳು ಬರ್ತಡೇ ಮಾಡ್ತಾಯಿದ್ರೆ ಆ ಮಕ್ಕಳಿಗೆ ಕೇಕ್ ಪೀಸ್ಗಳನ್ನಾಗಲಿ ಕೇಕ್ ಕ್ರೀಮ್ಸ್ನಾಗಲಿ ಜಾಸ್ತಿ ತಿನ್ನಿಸ್ಬೇಡಿ, ಅದು ಅವರಿಗೆ ಒಳ್ಳೆಯದಲ್ಲ. ಓಕೆ, ಕಂಟಿನ್ಯೂ ಮಾಡೋಣ. ನಾವು ಅವಳಿಗೆ ಜಾಸ್ತಿ ತಿನ್ನಿಸ್ಲಿಲ್ಲ, ಜಸ್ಟ್ ಟಚ್ ಮಾಡ್ತಾಯಿದ್ವಿ. ನಾನಂತೂ ಜಸ್ಟ್ ಟಚ್ ಮಾಡಿಸಿದ್ದೀನಿ ಅಷ್ಟೇ. ಎಲ್ಲರೂ ಜಾಸ್ತಿ ತಿನ್ನಿಸಿಲ್ಲ ಅವಳಿಗೆ, ಸ್ವಲ್ಪನೇ ತಿನ್ನಿಸಿದ್ದಾರೆ. ಸ್ಟಿಲ್ ಅಷ್ಟು ಕೂಡ ತಿನ್ನಿಸ್ಬಾರ್ದು ಅಂತಾರೆ, ತಿನ್ನಿಸಲ್ಲ, ಮನೆಗಳಲ್ಲೂ ತಿನ್ನಿಸೋದಿಲ್ಲ ಅವಳಿಗೆ. ಬಟ್ 1ನೇ ವರ್ಷದ ಬರ್ತಡೇ ಅಲ್ವಾ, ಈಗೂ ಒಂಚೂರು ತಿನ್ನಿಸಿಲ್ಲ ಆದರೆ ಹೇಗೆ. ಸೊ ನಾನು ಬಂದೆ, ಅವಳಿಗೆ ಒಂಚೂರು ನೋಡಿ ಟಚ್ ಮಾಡಿಸಿದೆ. ಆಮೇಲೆ ಆ ಗಿಫ್ಟ್ನ ಸ್ಟಾರ್ಟಿಂಗಲ್ಲಿ ತಂಗಿ ಕೈಲಿ ಕೊಟ್ಟೆ, ಆದರೆ ಅದು ಓಪನ್ ಮಾಡಿರಲಿಲ್ಲ. ನನ್ನ ಅಕ್ಕ ಹೇಳಿದ್ಲು ಆ ಬರ್ತಡೇ ವ್ಲಾಗ್ ನಾನು ಮಾಡ್ತೀನಿ ಅಂದಿದ್ದಕ್ಕೆ ಈಗ ಓಪನ್ ಮಾಡಲ್ಲ, ಆ ವ್ಲಾಗಲ್ಲಿ ಕೊಟ್ಟಾಗ ಆ ವ್ಲಾಗಲ್ಲಿ ಓಪನ್ ಮಾಡ್ತೀನಿ ಅಂತ ಅವಳು ಹೇಳಿದ್ಲು. ಅದು ಒಂದು ವಿಡಿಯೋ ಅಥವಾ ಫೋಟೋಸ್ಗೋಸ್ಕರ ಚಲೋ ಬರ್ತದೆ, ಹಾಗೆ ಇಡು, ಓಪನ್ ಮಾಡಬೇಡ. ಈಗ ಕೊಟ್ಟಿದ್ದಾಯಿತು, ಆಮೇಲೆ ಮತ್ತೆ ಬರ್ತಡೇ ಟೈಮಿಗೂ ಕೊಡಬೇಕು ಅಂದಿದ್ಲು. ಸೊ ಅದಕ್ಕೋಸ್ಕರ ಮತ್ತೆ ವಾಪಸ್ ಬಂದು ಕೊಟ್ಟೆ. ಅದರ ನಂತರ ರಾಘು ಅಮ್ಮ ಬಂದು ಹೋದರು. ರಾಘು ಅಮ್ಮನ ನಂತರ ರಾಘು ಬಂದೆ ಅನ್ನಿಸ್ದ. ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಬಂದರು, ಅವ್ರವ್ರ ಗಿಫ್ಟ್ನ ಕೊಟ್ಟರು. ಕೇಕ್ನ ಸಿಹಿ ರೀತಿಲಿ ಚೂರು ತಿನ್ನಿಸಿ ಎಲ್ಲರೂ ಫೋಟೋಸ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಆದರು. ಅಫ್ಕೋರ್ಸ್ ನಾನು ವಿಡಿಯೋ ಮಾಡೋದನ್ನು ನಿಲ್ಲಿಸಿಲ್ಲ, ಕಂಟಿನ್ಯೂ ಆಗಿ ಹಿಡ್ದಿದ್ದೆ. ನಾನು ಗಿಫ್ಟ್ ಕೊಡಲಿಕ್ಕೆ ಕೇಕ್ ತಿನ್ನಿಸ್ಲಿಕ್ಕೆ ಬಂದಾಗ ರಾಘು ಹಿಡ್ದಿದ್ದ ಫೋನ್ನ ಅಷ್ಟೇ. ಸೊ ಇಲ್ಲಿ ಇಶಾನಿ ಅಣ್ಣನಿಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಒಂದು ರೀಸನ್ ಇದೆ. ಯಾಕೆ ಅಂದರೆ ಈಗ ನೆಕ್ಸ್ಟ್ ತಿಂಗಳಲ್ಲಿ ಅವನ 5 ವರ್ಷದ ಬರ್ತಡೇ ಇದೆ. ಆ 5 ವರ್ಷದ ಬರ್ತಡೇಗೆ ನಾನು ಹೋಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇಶಾನಿಗೆ ತಂದಾಗೆ ಅವನಿಗೂ ತಂದೆ. ಐ ಮೀನ್ ಅವನಿಗೆ ಲೆಫ್ಟ್ ಔಟ್ ಫೀಲಿಂಗ್ ಬರಬಾರ್ದು ಅಂತ ನಂಗೆ ಅನ್ನಿಸ್ತು. ಅಂದರೆ ಅವಳಿಗೆ ಎಲ್ಲರೂ ಗಿಫ್ಟ್ ಕೊಡೋ ಟೈಮಲ್ಲಿ ತನಗೆ ಯಾರೂ ತಂದಿಲ್ಲ ಅಂತ ಅವನಿಗೆ ಅನಿಸ್ಬಾರ್ದು ಅಂತ ಹೇಳಿ ನಾನು ಅವಾಗ ಕೊಡೋದೆ ಇವಾಗ ಕೊಟ್ಟೆ. ಅಂದರೆ ನನಗೆ ಗೊತ್ತಿದೆ ಮೋಸ್ಟ್ಲಿ ನನಗೆ ಹೋಗೋಕ್ಕಾಗಲ್ಲ, 100ರಲ್ಲಿ ಒಂದು 99% ನಾನು ಹೋಗೋ ಡೌಟ್ ಇದೆ. ಅದಕ್ಕೋಸ್ಕರ ಹೀಗೆ ಕೊಡೋಣ ಅಂತ ಹೇಳಿ ಕೊಟ್ಟೆ. ಆಮೇಲೆ ಅತ್ತೆ ಇಶಾನಿಗೆ ಅವಳು ಆಡ್ತಾ ಇರೋ ಈ ಸೈಕಲ್ನ ನೀವು ವ್ಲಾಗಲ್ಲಿ ನೋಡಿರ್ಬೋದು. ಈ ಗಾಡಿನ ಅತ್ತೆ ತಂದಿದ್ದು. ಸೊ ಅದನ್ನು ಕೂಡ ಇಲ್ಲೇ ಕೊಟ್ಟರು. ಮೊದಲೇ ತಂದು ಅವಳು ಆಟ ಆಡಾಗಿದೆ, ಬಟ್ ಈಗ ಅವಳಿಗೆ ತಂದಿದ್ದು ಗಿಫ್ಟ್ ಅಲ್ವಾ, ಅದು ಬರ್ತಡೇ ಟೈಮಿಗೆ ಕೊಡಬೇಕು ಅಂತ ಹೇಳಿ ತಂದಿದ್ದು. ಸೊ ಅದಕ್ಕೋಸ್ಕರ ಇಲ್ಲಿ ತೋರಿಸಿದ್ದು ಅಷ್ಟೆ.
ಓಕೆ. ಆಮೇಲೆ ಅಮ್ಮನ ಜೊತೆ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡ್ಳು, ಎಲ್ಲರ ಜೊತೆ ಮಾಡಿಸ್ಕೊಂಡ್ಳು. ಆದರೆ ನನ್ನ ಮತ್ತು ನನ್ನ ತಂಗಿ ಜೊತೆ ಬರಲಿಲ್ಲ ಅವಳು. ನಾವು ಎತ್ಕೊಳ್ತೀವಿ ಅಂದರೆ ಬರಲಿಲ್ಲ. ಅದಕ್ಕೆ ಏನು ಮಾಡಿದ್ವಿ ಅಂದರೆ ನಾವು ಅತ್ತೆನ ಎತ್ಕೊಳ್ಳೋಕೆ ಕೊಟ್ಟು ಅತ್ತೆ ಜೊತೆ ನಾವೇ ಫೋಟೋಸ್ ತೊಗೊಂಡ್ವಿ, ಹಾಗೆ ಮಾಡಿದ್ವಿ. ಸೊ ಇದು ಅವಳ ಅಪ್ಪ ತಂದಿದ್ದ ಗಿಫ್ಟು. ಆ್ಯಂಡ್ ಸ್ವಲ್ಪ ಹಣ ಇದೆ, ಅದು ಇಸ್ಕೊತಾ ಇದ್ದಾಳೆ. ಹಣ ಅವಳಿಗೆ ಏನೋ ವಿಚಿತ್ರವಾಗಿ ಕಾಣ್ತು, ಅದು ಇಸ್ಕೊಂಡ್ಲು. ಆ ಗಿಫ್ಟನ್ನ ಸೈಡಿಗೆ ಬಿಸಾಕ್ಬಿಟ್ಲು, ಏನಂತ ಗೊತ್ತಾಗಲಿಲ್ಲ ಅವಳಿಗೆ. ಅದನ್ನು ಬಿಸಾಕ್ತಿಲ್ಲ ಕಡೆಗೆ, ಹಣನೂ ಕೂಡ ಸೈಡಿಗೆ ಇಟ್ಲು. ಅದು ಅಷ್ಟು ಇದಾಗಲಿಲ್ಲ ಅವಳಿಗೆ. ಆಮೇಲೆ ರಾಘು ಜೊತೆ ಒಂದು ಸಲ ಪೋಸ್ ಕೊಟ್ಲು. ರಾಘು ನಂತರ ರಾಘು ಅಮ್ಮ ಕೂಡ ಎತ್ಕೊಂಡ್ರು, ನಮ್ಮ ಜೊತೆ ಬರಲಿಲ್ಲ, ಅದೊಂದು ಬೇಜಾರಿರುತ್ತೆ. ಬಟ್ ಸ್ಟಿಲ್ ಆ ಪಾರ್ಟಿನ ಅಟೆಂಡ್ ಮಾಡಿರೋ ಫೀಲ್ ಇದೆಯಲ್ಲ, ಅದೆಲ್ಲದಕ್ಕಿಂತ ಮೇಲು. ಓಕೆ. ಸ್ವಲ್ಪ ಹೊತ್ತು ಈಗ ಆಲ್ರೆಡಿ ನಿದ್ದೆ ಬರ್ಲಿಕ್ಕೆ ಶುರು ಆಗಿಬಿಟ್ಟಿತ್ತು ಅವಳಿಗೆ ಈ ಟೈಮಿಗೆ ಅಷ್ಟೊತ್ತಿಗೆ. ಆದರೂ ನಾವು ಬಿಡಲಿಲ್ಲ, ಇಟ್ಕೊಂಡಿದ್ವಿ ಅವಳನ್ನ. ಎಲ್ಲರೂ ಫೋಟೋಸ್ ಮುಗಿಬೇಕು, ವೀಡಿಯೋಸ್ ಮುಗಿಬೇಕು ಅಂತ ಎಲ್ಲರೂ ಇಟ್ಕೊಂಡಿದ್ವಿ, ಬಿಡಲೇ ಇಲ್ಲ ಅವಳನ್ನ ಮಲಗಲಿಕ್ಕೆ. ಸೊ ಅತ್ತೆ ಕೂಡ ತಂದಿದ್ದು ಗಾಡಿ ಗಿಫ್ಟ್ ಕೊಟ್ಟರು. ನಂತರ ಒಂದು ಸ್ವಲ್ಪ ಹಣ ಕೂಡ ಕೊಟ್ಟರು. ಆಮೇಲೆ ಅಜ್ಜಿ ಜೊತೆ ಸ್ವಲ್ಪ ಪೋಸ್ ಕೊಟ್ಟಳು. ಚಂದ ಮಾಡಿ ಫೋಟೋಸ್ ಹೊಡೆದಿದ್ದೆ ನಾನು, ಒಂದು 5-6 ಫೋಟೋಸ್ ಹೊಡೆದಿದ್ದೆ ದುಗ್ಗಮ್ಮನ ಜೊತೆ. ಈ ದುಗ್ಗಮ್ಮನ ಈ ವಿಡಿಯೋ ಯಾರ್ದಾದ್ರು ಫೋನಲ್ಲಿ ನೋಡಿದರೆ ಇದು ನೋಡಿ ಖುಷಿ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲದ್ರ ನಂತರ ನಾನು ಕೇಕನ್ನ ಇಟ್ಕೊಂಡು ಒಂಚೂರು ಪೋಸ್ ಕೊಟ್ಟೆ, ನನ್ನ 1ನೇ ವರ್ಷದ ಬರ್ತ್ಡೇಗೆ ಹಾಕೋಣ ಅಂಥೇಳಿ. ಸಪ್ರೇಟ್ ಫೋಟೋಶೂಟ್ ಮಾಡ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾವು ಇಷ್ಟೊತ್ತಿಗೆ. ಆಮೇಲೆ ಕೇಕನ್ನು ಕೂಡ ತಿನ್ನಬೇಕಲ್ಲ ಎಲ್ಲರೂ, ಅದನ್ನು ಕಟ್ ಮಾಡಿ ಕೊಡಲಿಕ್ಕೆ ಅಕ್ಕ ರೆಡಿ ಮಾಡ್ತಾಯಿದ್ಲು. ಅದ್ರ ನಂತರ ನಾನು ಹೇಳಿದ್ನಲ್ಲ, ನನ್ನ 1ನೇ ವರ್ಷದ ಬರ್ತ್ಡೇಗೆ ಹಾಕಬೇಕು ಅಂತ ಹೇಳಿ ನಾನೊಂದಿಷ್ಟು ಪೋಸನ್ನು ಕೊಟ್ಟೆ. ನಾನು ಈ ಟೊಪ್ಪಿ ಹಾಕೊಳ್ಳಿಕ್ಕೆ ಟ್ರೈ ಮಾಡಿದೆ, ಹಾಕ್ಕೊಂಡೆ ಕೂಡ. ಆದರೆ ನನಗಿಂತ ಕ್ಯೂಟಾಗಿ ಹಿಂದ್ಗಡೆ ಇರೋ ಮಂಗ ಕಾಣಿಸ್ತಾ ಇತ್ತು, ನಾನೇ ಮಂಗನ ಥರ ಕಾಣ್ತಾ ಇದ್ದೆ. ನನ್ನ ಅಕ್ಕ ಸೈಡಿಗೆ ನಿಂತ್ಕೊಂಡ್ಲು, ನಾನು ಪೋಸ್ ಕೊಡ್ತಾಯಿದ್ದೀನಿ ಅಂತ ಅಂದ್ಕೊಂಡು. ಬಟ್ ಅವಳು ಕೂಡ ಬಂದಳು ಆ ವಿಡಿಯೋದಲ್ಲಿ, ಬೇಗ ಇದ್ದೆ. ಆಮೇಲೆ ಅಕ್ಕನ ಜೊತೆ ಕೂಡ ಪೋಸ್ ಕೊಟ್ಟಿದ್ದೀನಿ, ಟೊಪ್ಪಿ ತೆಗ್ದಿಟ್ಟು. ಇದು ನನ್ನ ತಂಗಿ ವ್ಲಾಗ್ ಮಾಡ್ತಾ ಇದ್ದಿದ್ದು. ಈಗ ನಾನು ಅಲ್ಲಿದ್ದೀನಲ್ಲ, ಅದಕ್ಕೆ ನನ್ನ ತಂಗಿ ಮಾಡ್ತಾ ಇರೋದು. ಅವಳ ನಂತರ ನಾನು ಇಸ್ಕೊಂಡು ಸ್ವಲ್ಪ ಹೀಗೆ ಪೋಸ್ ಕೊಟ್ಟೆ. ಅಂದರೆ ಆ ಕೇಕ್ ಹಾಗೆ ಇತ್ತು, ಅದನ್ನು ಪ್ಲೇಟ್ಗಳಲ್ಲೆಲ್ಲ ಕೊಡೋ ಸೀನ್ ಇರಲಿಲ್ಲ. ಅಲ್ಲಿ ಮನೇಲಿ ಏನಿದೆ ಅದರಲ್ಲೇ ತಿನ್ನಬೇಕು ಅನ್ನೋದಿತ್ತು. ಸೊ ಅದಕ್ಕೋಸ್ಕರ ಪ್ಲೇಟ್ಗೆ ತರ್ಲಿಕ್ಕೆ ಹೋಗಲಿಲ್ಲ, ಹೀಗೆ ತೊಗೊಂಡ್ವಿ. ಸ್ವಲ್ಪ ಜಾಸ್ತಿ ತಿಂದಿದ್ದೀವಿ ಎಲ್ಲರೂ. ಆಮೇಲೆ ಅಕ್ಕ ಕಟ್ ಮಾಡಿ ಕೊಡ್ತಾಯಿದ್ರೆ ನಾನು ಒಬ್ಬೊಬ್ರಿಗೆ ಒಯ್ದು ಕೊಡ್ತಾಯಿದ್ದೆ, ಅವ್ರಿಗೆ ಪೋಸ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೆ. ನನ್ನ ಕಾಟ ತಡಿಲಿಕ್ಕಾಗದೆ ಎಲ್ಲರೂ ಮಾಡಿಬಿಡ್ತಾಯಿದ್ರು, ಹೋಗಲಿ ಇವತ್ತು ಒಂದಿನ ಅಲ್ಲ ಅಂತ ಎಲ್ಲರೂ ಪೋಸ್ ಮಾಡ್ತಾಯಿದ್ರು, ನೋಡ್ಬೋದು ನೀವು. ಈಗ ಅತ್ತೆ ಕೂಡ ಮಾಡ್ತಾರೆ. ಆಮೇಲೆ ನನ್ನ ತಂಗಿ ಪೋಸ್ ಮಾಡಿ ತಿನ್ನಿಸ್ಲಿಕ್ಕೆ ಟ್ರೈ ಮಾಡಿದ್ರು, ತಂಗಿ ತಿನ್ನಲಿಲ್ಲ. ಅತ್ತೆ ತಿನ್ನಿಸಿದ್ರು ಅಂತಲ್ಲ, ಅವಳಿಗೆ ಕೊಟ್ಟಿದ್ದು ಅವಳು ತಿನ್ನಲಿಲ್ಲ. ಬಿಕಾಸ್ ಅವಳು ಮೇ ಬಿ ಡಯಟ್ ಮಾಡ್ತಿರ್ಬೋದು. ನಮ್ಗದೆಲ್ಲ ಇಲ್ಲ. 1ನೇ ವರ್ಷದ ಬರ್ತಡೇ ಇಶಾನಿದ್ದು, ಹಿಂದೆ ಮುಂದೆ ನೋಡದೆ ತಿನ್ನಬೇಕು. ಯಾಕಂದರೆ ನಾವು ಡೈಲಿ ತಿನ್ನೋದಿಲ್ಲ ಇದನ್ನೆಲ್ಲ, ಅಪರೂಪಕ್ಕೆ ತಿನ್ನಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾನು ಈಗಲೂ ಕನ್ಸಿಡರ್ ಮಾಡ್ತೀನಿ. ಸೊ ಇದ್ರ ನಂತರ ಮತ್ತೆ ಯಾರು ಉಳಿದ್ರು, ಇವಳೇ ಉಳಿದ್ಲು. ಇವಳು ಇದನ್ನು ತೆಗೆದು ಅತ್ತೆಗೆ ಹಾಕಿದ್ಲು ಅರ್ಧ, ಇಷ್ಟು ಜಾಸ್ತಿ ಆಯಿತು ಅಂತ ಹೇಳಿ. ಅತ್ತೆ ತಿಂದಿದ್ದಾರೆ, ಮೇ ಬಿ ಅತ್ತೆ ಕೂಡ ಅಷ್ಟೇನು ಇದು ಮಾಡಿದ್ದು ಸುಳ್ಳು. ಆಮೇಲೆ ಇದು ನಂದು, ನಾನು ಕೂಡ ತಿಂದಿದ್ದೀನಿ. ನಾನು ಮತ್ತೆನೂ ಒಂಚೂರು ತಿಂದಿದ್ದೀನಿ, ಮತ್ತೆ ಕೂಡ 2ನೇ ಸಲನೂ ಒಂಚೂರು ತಿಂದಿದ್ದೀನಿ. ಲೈಫ್ ಇರೋದು ಸಣ್ಣದು, ಒಂಚೂರು ಕೇಕ್ ಪೀಸ್ ತಿನ್ನೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾನು ನಂಬ್ತೀನಿ. ಆಮೇಲೆ ಇದು ಇಶಾನಿ ಅಣ್ಣನ ಗಿಫ್ಟನ್ನು ಓಪನ್ ಮಾಡಿದ ಮೇಲೆ ಅವಳಿಗೆ ತುಂಬ ಖುಷಿ ಆಯ್ತಿದ್ದು. ಇದು ಎಡಿಟ್ ಮಾಡಿರೋ ಫೋಟೋ ಅಲ್ಲ, ರಿಯಲ್ ಫೋಟೋ ಅದು. ಇಶಾನಿ ಹುಟ್ಟಿದ ಟೈಮಿಗೆ ಹೋದ ವರ್ಷ ನಾನಿದ್ದೆ, ಅದು ಕೂಡ ವ್ಲಾಗಲ್ಲಿ ಹಾಕಿದ್ದೀನಿ ನಾನು. ಹೋದ ವರ್ಷ ಇದ್ದಿದ್ದು ಆ ಫೋಟೋಸ್ ನಾನು ಹೊಡೆದಿದ್ದೆ. ಇಶಾನಿ ಹುಟ್ಟಿದ್ದು, ಅವಳ ಮನೆಗೆ ಬಂದಿದ್ದು, ಅವಳ ಮನೆಗೆ ಬಂದಾಗ ಮನೇಲಿ ಒಂದು ಹೋಮ ನಡೆದಿದ್ದು ಆ ಫೋಟೋ. ಆ 3 ಸೇರಿಸಿ ಒಂದು ಫ್ರೇಮ್ ಮಾಡಿಕೊಟ್ಟಿದ್ದೆ. ಸೊ ಅದು ಅವಳಿಗೆ ತುಂಬ ಇಷ್ಟ ಆಯ್ತಂತೆ, ಅದು ಹೇಳ್ತಾ ಇದ್ಲು, ನಂಗೆ ತುಂಬಾ ಇಷ್ಟ ಆಯಿತು ಅಂತ. ಆಮೇಲೆ ಇಶಾನಿ ಅಣ್ಣನಿಗೆ ಇಶಾನಿ ಅಣ್ಣ ಅಂತ ಇದ್ದೀನಿ, ತ್ರಿಶೂಲ್ನಿಗೆ ಅವ್ನು ಸ್ಕೂಲಿಗೆ ಹೋಗ್ತಾ ಇದ್ದಾನಲ್ಲ, ಸ್ಕೂಲಿಗೆ ಬೇಕಾಗಿದ್ದ ಸಣ್ಣ ಪುಟ್ಟ ಐಟಮ್ಸ್ನ ಗಿಫ್ಟ್ ಮಾಡಿ ಕೊಟ್ಟಿರೋದು, ಅದು ಅಷ್ಟೇ. ಇಶಾನಿಗೆ ಒಂದು 4 ಜೊತೆ ಬಟ್ಟೆ ಕೊಟ್ಟಿದ್ದೀನಿ ಅಷ್ಟೇ. ಅಂದರೆ ಅದನ್ನು ಪ್ಯಾಕ್ ಮಾಡಿರೋ ರೀತಿಗೆ ಅದು ಅಕ್ಕ ಹೇಳ್ತಾ ಇದ್ಲು, ಹೇಗೆ ಪ್ಯಾಕ್ ಮಾಡಿದ್ದಿ ಮಾರೈತಿ, ಇದು ಇಷ್ಟು ಸಣ್ಣ ಬಾಕ್ಸಲ್ಲ 5 ಜೊತೆ ಬಟ್ಟೆ ಇದೆಯಾ ಅಂತ. ಬಟ್ 1 ವರ್ಷದ ಹುಡುಗಿ ಬಟ್ಟೆ 5 ಜೊತೆ ಏನು 6 ಜೊತೆ ಬೇಕಾದ್ರೂ ಹಂಗೆ ಪ್ಯಾಕ್ ಮಾಡ್ಬೋದು, ಅಷ್ಟು ಸಣ್ಣದಿರುತ್ತಲ್ಲ. ಸೊ ನಾನೇ ಪ್ಯಾಕ್ ಮಾಡಿದ್ದೆ 2 ಗಿಫ್ಟ್ನ, ಅದಕ್ಕೋಸ್ಕರ ಹೀಗೆ ಪ್ಯಾಕ್ ಮಾಡಿದ್ದೀನಿ. ಅಲ್ಲಿ ಹೋದ್ರೆ ಚೆನ್ನಾಗಿ ಮಾಡಿಕೊಡಲ್ಲ ಅಂತ ಅನ್ನಿಸ್ತು, ಅಂಗಡಿಗೆ ಹೋದರೆ. ನಾನೇ ಪ್ಯಾಕ್ ಮಾಡಿದ್ದು, ನನ್ನ ಅಕ್ಕನಿಗೆ ತುಂಬಾ ಇಷ್ಟ ಆಯಿತು. ಇದೇನು ಅಂದರೆ ನಾನೇ ಮಾಡಿದ್ದು ಬ್ರೇಸ್ಲೈಟು, ಅವಳಿಗೆ ತೊಗೊಂಡಿರೋ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಬ್ರೇಸ್ಲೈಟ್ಸ್ ಇವು.
ಸೊ ಗಿಫ್ಟ್ ಅನ್ಬಾಕ್ಸ್ ಮಾಡಬೇಕಾದ್ರೂ ಕೂಡ ವ್ಲಾಗ್ ಮಾಡೋದನ್ನು ನಾನು ಮರೀಲಿಲ್ಲ, ಅದನ್ನು ಹಿಡ್ಕೊಂಡೇ ಇದ್ದೆ. ನಂಗೆ ತಲೆಯಲ್ಲಿತ್ತು ಮಾಡೋದು ಅಂತ ಹೇಳಿ. ಸೊ ಇದು ಒಂದು ಡ್ರೆಸ್, ಅದಕ್ಕೆ ಡ್ರೆಸ್ಸಿಗೆ ಬಾಟಮ್ ಇದು ನೈಟ್ ಡ್ರೆಸ್ ಮನೇಲಿ ಹಾಕ್ತಾರಲ್ಲ, ತುಂಬ ದೊಡ್ಡ ಆಯ್ತಿದೆ ಆ್ಯಕ್ಚುಲಿ ಅಂತ ಅಕ್ಕ ಹೇಳಿದ್ಲು ನನಗೆ. 5 ವರ್ಷದ ತನಕ ಹಾಕ್ಬೋದಿದ್ದು ಅಂದ್ಲು. ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಐ ಮೀನ್ ನನಗೇನು ಅನ್ನಿಸ್ತು, ನಾನು ತಂದಿದ್ದೇ ಸಣ್ಣ ಇದೆ ಅಂತ ನಾನು ಅಂದ್ಕೊಂಡೆ. ಬಟ್ ಇಲ್ಲ, ಇದು ತುಂಬ ದೊಡ್ಡ ಆಯಿತು ಅಂದ್ಲು. ಬಟ್ ಇರಲಿ, ಅವಳು ಮುಂದೆ ಹಾಕ್ತಾಳೆ ಅಂತ ಹೇಳಿದ್ಲು. ಮುಂದೆ ಹಾಕ್ಲಿಕ್ಕೆ ಬರ್ತದೆ, ಏನು ತೊಂದರೆ ಇಲ್ಲ ಅಂದ್ಲು. ಇದೊಂದು ಚೂಡಿದಾರ್ ಸೆಟ್, ಆಮೇಲೆ ಇನ್ನೊಂದು ಫ್ರಾಕ್ ಇದೆ ಸಣ್ಣದು ಅಷ್ಟೇ. ನನ್ನ ಅಕ್ಕ ಹೇಳಿದ್ಲು, ಇಶಾನಿ ಗಿಫ್ಟ್ಗಿಂತ ತ್ರಿಶೂಲಿಗೆ ಸಿಕ್ಕಿರೋ ಗಿಫ್ಟ್ ನಂಗೆ ತುಂಬಾ ಇಷ್ಟ ಆಯಿತು ಅಂದ್ಲು. ಎಲ್ಲ ಯೂಸ್ ಆಗುವಂಥದ್ದು. ಇಶಾನಿಗೆ ಸಿಕ್ಕಿರೋದು ಹೇಗಿದೆ, ಅವಳಿಗೆ ಸಿಕ್ಕಿರೋದು ಯೂಸ್ ಆಗುತ್ತೆ, ಬಟ್ 2 ವರ್ಷದ ನಂತರ ಯೂಸ್ ಆಗುತ್ತೆ ಅಂದ್ಲು. ಸೊ ಇದೊಂದು ಬ್ಲೂ, ಪಿಂಕ್ ಆ್ಯಂಡ್ ಉಳಿದಿದ್ದು 2 ಮನೆಗೆ ಹಾಕುವಂಥದ್ದು ಅಂತ ಸೆಲೆಕ್ಟ್ ಮಾಡಿ ಒಯ್ದಿದ್ದೆ ನಾನು. ಅದು ಸ್ವಲ್ಪ ದೊಡ್ಡ ಆಯಿತು ಅಂತೆ. ನಾನು ಟೆನ್ಷನ್ ಆಗಿದ್ದೆ. ದೊಡ್ಡ ಆದರೆ ಪ್ರಾಬ್ಲಮ್ ಇಲ್ಲ, ಯಾಕೆ ಗೊತ್ತಾ, ಅದು ನೆಕ್ಸ್ಟ್ ಹಾಕ್ಬೋದು ಹಾಗೆ ಇಟ್ಟು. ಆದರೆ ಸಣ್ಣ ಆದರೆ ಅದು ಯಾರಿಗೆ ಕೊಡೋಣ, ಯಾರು ಇಸ್ಕೊಳ್ತಾರೆ ಅಂತ ಹೇಳಿ ಆ ಟೆನ್ಷನ್ ಇತ್ತು ನನಗೆ. ಸೊ ಇಟ್ಸ್ ಓಕೆ, ಅವಳು ಯೂಸ್ ಮಾಡ್ತಾಳೆ ಮುಂದೆ ಅನ್ನೋದು ನಂಗೆ ಗೊತ್ತುಂಟು. ನನ್ನ ನಂತರ ನನ್ನ ತಂಗಿ ಕೂಡ 2 ಬ್ಯೂಟಿಫುಲ್ ಫ್ರಾಕ್ ತಂದಿದ್ಲು. ಅಂದರೆ ಅದು ಎಷ್ಟು ಚೆಂದ ಇತ್ತು ಅಂದರೆ ಹೇಳೋದಲ್ಲ, ಅಷ್ಟು ಚೆಂದ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಅವಳು ಡ್ರೆಸ್ ಸೆಲೆಕ್ಟ್ ಮಾಡೋ ಇದು ಏನೋ ರೀತಿಗೆ. ಸೊ ಅತ್ತೆ ಕೂಡ ನೋಡ್ತಾಯಿದ್ರು, ಚೆಂದ ಬಂದಿದೆ ಅಂತ ಇದ್ದರು. ನಾನು ಫೋಟೋಸ್ ಮಾಡಿ ತಂದಿಟ್ಟಿದ್ದೆ, ಹೀಗೆ ಕೊಡಬೇಕು ಅಂತ ಹೇಳಿ ತಲೆಯಲ್ಲಿ ಮೊದಲೇ ಇತ್ತು ನಂದು. ಸೊ ನಾನು ಆಗಲೇ ಹೇಳ್ದಂಗೆ ತ್ರಿಶೂಲಕ್ಕೆ ತಂದಿದ್ದೆ ಎಲ್ಲದು ಸ್ಕೂಲಿಗೆ ಬೇಕಾಗಿರೋ ಐಟಮ್ಸು ನಾನೇ ಪ್ಯಾಕ್ ಮಾಡಿರೋದು. ಬಟ್ ಈ ಸೈಡ್ ಓಪನ್ ಮಾಡಿಬಿಟ್ಲು. ಈ ಸೈಡು ಚಾಕ್ಲೇಟ್ಸ್ ಇದ್ದಾವೆ, ಅಂದರೆ ಅದರಲ್ಲಿ ಹಾಕಬೇಕಲ್ಲ, ಗ್ಯಾಪ್ ಫಿಲ್ ಮಾಡೋಕ್ಕೋಸ್ಕರ ನಾನು ಚಾಕ್ಲೇಟ್ಸ್ನ ಫಿಲ್ ಮಾಡಿದ್ದೆ. ಅವಳು ಇನ್ನೊಂದು ಸೈಡಿಂದ ಓಪನ್ ಮಾಡಬೇಕಿತ್ತು, ನನಗೂ ಗೊತ್ತಾಗಿಲ್ಲ ಯಾವ ಸೈಡ್ ಅಂತ ಹೇಳಿ. ಸೊ ಅದನ್ನಾದರೂ ಸೈಡಿಗೆ ಇಟ್ಲು. ಅದನ್ನು ಅಷ್ಟು ಇದು ಮಾಡಲಿಲ್ಲ, ಅವಳು ತೋರಿಸ್ಲಿಲ್ಲ. ಆದರೂ ಅವನಿಗೆ ಚಾಕ್ಲೇಟ್ಸ್ ಕೊಡೋದಿಲ್ಲ, ತುಂಬ ಹೊಟ್ಟೆ ನೋವು ಬರ್ತದೆ ಅವನಿಗೆ ಅಂತ ಅವಾಯ್ಡ್ ಮಾಡ್ತಾರೆ. ಈಗ ಎದುರಿಗೆ ಕಣ್ಣು ಕೊಡಲ ಅವನಿಗೆ ಬಾಕಿ ಎಲ್ಲದೂ ಬೇಡ ಆಯಿತು, ಜಸ್ಟ್ ಅದೊಂದು ಚಾಕ್ಲೇಟ್ಸ್ ಅಷ್ಟೇ ಸಾಕು ಅಂತ ಅಂದ. ಇದರೊಳಗಿರೋದಿದು ಒಂದು ಟಿಫಿನ್ ಬಾಕ್ಸು, ಆಮೇಲೆ ಚಾಕ್ಸು, ಕ್ರೇಯಾನ್ಸ್, ಪೆನ್ಸಿಲ್, ಪೆನ್, ಮಾರ್ಕರ್, ಏನೇನು ಹಾಕ್ಲಿಕ್ಕಾಗುತ್ತಲ್ಲ ಗಿಫ್ಟ್ ಒಳಗಿದು. ಕಂಪಾಸ್ ಬಾಕ್ಸ್ ಒಳಗೂ ಇದೆ. ಏನೇನು ಹಾಕೋಕ್ಕಾಗುತ್ತಲ್ಲ ಅದೆಲ್ಲ ಟ್ರೈ ಮಾಡಿದೆ. ಅಂದರೆ ನಾನು ಇಲ್ಲಿಂದ ಉಡುಪಿಗೆ ಹೋಗಬೇಕಲ್ಲ, ಶಿರ್ಸಿಯಿಂದ ಉಡುಪಿಗೆ ಹೋಗೋ ಟೈಮಲ್ಲಿ ಒಯ್ಲಿಕ್ಕಾಗಲ್ಲ ಜಾಸ್ತಿ ಏನು ತೊಗೊಂಡ್ರೆ. ಸೋಕೆ ತಲೆ ಓಡಿಸಿ ಈ ಥರ ಗಿಫ್ಟ್ ಮಾಡಿ ಒಯ್ದು ಕೊಟ್ಟಿದ್ದೆ. ನನ್ನ ಅಕ್ಕನಿಗೆ ತುಂಬಾ ಇಷ್ಟ ಆಯ್ತಿದ್ದು. ಇದರ ನಂತರ ನಾವು ಊಟ ಮಾಡಿದ್ವಿ. ಊಟ ಕೂಡ ಹೋಟ್ಲಿಂದ ಬಂದಿತ್ತು, ಅಂದರೆ ಆರ್ಡ್ರ್ ಮಾಡಿಸಿದ್ರು, ಅದು ಕೂಡ ತಿಂದ್ವಿ. ಸ್ವಲ್ಪ ಸಣ್ಣ ಜ್ಯೂಸ್ ಆ್ಯಂಡ್ ಐಸ್ ಕ್ರೀಮ್ ಪಾರ್ಟಿ ಮಾಡಿದ್ವಿ. ಎಲ್ಲ ರೀತಿ ಪಾರ್ಟಿನೂ ಒಂದೇ ದಿನ ಮಾಡಿದ್ವಿ ನಾವು. ನೆಕ್ಸ್ಟ್ ಡೇ ಇರ್ತೀವೋ ಇಲ್ಲೋ ನಮಗೂ ಗೊತ್ತಿಲ್ಲ, ಅದಕ್ಕೋಸ್ಕರ. ಸೊ ಎಲ್ಲ ರೀತಿ ಪಾರ್ಟಿನ ಮುಗಿಸಿ ಮಾಡಿ ಅವತ್ತಿನ ದಿನ ಎಲ್ಲರೂ ಖುಷಿಯಿಂದ ಮಲ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.